ಪ್ರಥಮವಾಗಿ ಕಂದಾಯ ಉಪ ವಿಭಾಗ ಇಲಾಖೆ ಏನು ಗಂಗಾವತಿಗೆ ಮಂಜೂರಾಗೈತಲ್ಲ ಆಲ್ರೆಡಿ, ಅದು ತಮ್ಮ ಗಮನಕ್ಕೂ ಇರ್ತೈತಿ. ಆದರೂ 2 ಸಾರಿ ಪತ್ರಿಕಾ ಹೇಳಿಕೆ ಕೊಟ್ಟಿರಿ. ಜೊತೆಗೆ ರಣಗಲ್ ನ್ಯೂಸ್ ಸುದ್ದಿ ಮಾಧ್ಯಮ ಮುಖಾಂತರ ನಾವು ಅದನ್ನು ಸುದ್ದಿನ ಪ್ರಸಾರ ಮಾಡಿವಿ. ಅದೇ ರೀತಿ ಕುಷ್ಟಗಿ ತಾಲೂಕಿನಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳು ಸೇರಿ, ಹೈದರಾಬಾದ್ ಕರ್ನಾಟಕ ಯುವ ಶಕ್ತಿ ಆಗ್ಬೋದು, ಎಲ್ಲ ಸಂಘ ಸಂಸ್ಥೆಗಳು ಸೇರಿ 5ನೇ ತಾರೀಕಿಗೆ ಕುಷ್ಟಗಿ ಬಂದ್ ಅಥವಾ ಕುಷ್ಟಗಿ ಪ್ರತಿಭಟನೆ ಕರೆ ಕೊಟ್ಟಾರ. ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಮೊದಲನೇದು, ನಿಮ್ಮ ಪ್ರಶ್ನೆಯಲ್ಲಿರ್ತಕ್ಕಂಥ ಉತ್ತರದಾಗಿ, ಪ್ರಶ್ನೆಯಲ್ಲಿರ್ತಕ್ಕಂಥದ್ದಾಗಿ ಯಾವುದೂ ಗಂಗಾವತಿ ಶಂಕ್ಷನ್ ಆಗಿಲ್ಲ ಉಪವಿಭಾಗ. ನಾನು ಮೊನ್ನೆ ಗುಲ್ಬರ್ಗದಲ್ಲಿರ್ತಕ್ಕಂಥ ಕ್ಯಾಬಿನೆಟಿನ ಎಲ್ಲ ನಡವಳಿಕೆಗಳನ್ನು ತರಿಸಿ ನೋಡಿದ್ವಿ, ನಡಾವಳಿಗಳನ್ನು ತರಿಸಿ ನೋಡಿದ್ದೀನಿ. ಅದರಲ್ಲಿ ಯಾವುದೇ ತರನಾಗಿರ್ತಕ್ಕಂಥ ಪ್ರಸ್ತಾಪ ಇಲ್ಲ. ಜೊತೆಗೆ ಸ್ಯಾಂಕ್ಷನ್ನು ಕೂಡ ಆಗಿಲ್ಲ. ಯಾಕಂದರೆ ಕಂದಾಯ ವಿಭಾಗದ ಸೆಕ್ರೆಟ್ರಿ ಜೊತೆ ನೇರವಾಗಿ ಮಾತನಾಡಿದ್ದೀನಿ. ಇಲ್ಲ ಅಂತ ಯಾವುದೇ ಮೊದಲಿತ್ತು ಪ್ರಸ್ತಾವನೆ, ಆದರೆ ಅದನ್ನ ಈಗ ಸದ್ದ ಇಲ್ಲ, ಅದು ಯಾವುದೂ ಕೂಡ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ನಾನು ಭಾಳ ಸ್ಪಷ್ಟಪಡಿಸಿದ್ದೀನಿ, ಗಂಗಾವತಿಗೆ ಹೋಗೋದಕ್ಕೆ ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ. ಇಲ್ಲಿರ್ತಕ್ಕಂಥ ಕಾರ್ಮಿಕರಿರ್ಬೇಕು, ರೈತರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಶಾಸಕನಾಗಿ ನನ್ನ ಆದ್ಯ ಕರ್ತವ್ಯ. ಹಾಗಾಗಿ ಇವತ್ತು ಅದ್ರ ಬಗ್ಗೆ ಯಾವುದೇ ತನ್ನಗಿರ್ತಕ್ಕಂಥ ಪ್ರಶ್ನೆನೇ ಇಲ್ಲ, ಅಲ್ಲಿ ಹೋಗೋಕ್ಕೆ ಪ್ರಶ್ನೆನೇ ಇಲ್ಲ. ಅದು ಒಂದು ವೇಳೆ ಸ್ಯಾಂಕ್ಷನ್ ಆಗಿ ಅಲ್ಲಿ ಆಗಬೇಕು ಅನ್ನೋದಾದರೆ ನಮ್ಮ ಕುಷ್ಟಗಿ ಅದಕ್ಕೆ ಸೇರ್ಪಡೆ ಆಗೋದಿಲ್ಲ ಯಾವ ಕಾರಣಕ್ಕೂ ಕೂಡ. ಮತ್ತು ಹೋರಾಟದ ಅವರು ನನ್ನ ಯಾರೂ ಸಂಪರ್ಕಿಸಿಲ್ಲ. ನಾವು ಹೋರಾಟ ಮಾಡ್ತೀವಿ ಅಂತಲೂ ಕೇಳಿಲ್ಲ, ಅಥವಾ ನಾವು ಯಾವುದ್ರ ಬಗ್ಗೆ ನನಗೆ ಸಂಪರ್ಕ ಮಾಡಿಲ್ಲ. ನನಗೊಬ್ಬರು ಹಿರಿಯರು ಈ ರೀತಿ ಇದೆ ಅಂತಲ್ಲ ಅಂತೇಳಿ ದೇವೇಂದ್ರಪ್ಪನವರು ಕೇಳಿದರು. ಇಲ್ಲ, ಆ ರೀತಿ ಪ್ರಸ್ತಾವನೆ ಇಲ್ಲ ಸರ್, ಅದೇನು ಪ್ರಶ್ನೆನೇ ಇಲ್ಲ ಅಂತೇಳಿದೆ. ಮತ್ತು ಹೋರಾಟ ಮಾಡೋರು ಯಾರಾದರೂ ಬಂದು ನನ್ನ ಜೊತೆ ಮಾತನಾಡಿದರೆ ಖಂಡಿತವಾಗಿ ಅವ್ರಿಗಿರ್ತಕ್ಕಂಥ ವಸ್ತುಸ್ಥಿತಿಯನ್ನು ಹೇಳ್ತೀನಿ. ಇಲ್ಲ, ಒಂದು ಮಾತು ಹಾಕಬೇಕು, ಹೋರಾಟನ ಮಾಡ್ತೀವಿ, ಮಾಡೇ ಬಿಡೋಣ ಒಂದು ಮಾತು ಅನ್ನೋದಾದ್ರೆ ಅದಕ್ಕೂ ನನ್ನ ಬೆಂಬಲ ಇರ್ತದೆ, ಏನು ಪ್ರಶ್ನೆ ಇಲ್ಲ. ಹಾಗಾಗಿ ಒಟ್ಟಾರೆ ಅದು ಗಂಗಾವತಿಗೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಬೇಡಿಕೆ ಕುಷ್ಟಗಿಯಲ್ಲಿ ಆಗಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಒಂದು ಜಿಲ್ಲೆ ಅಂದಮೇಲೆ ಎಲ್ಲವೂ ಇಲಾಖೆಗಳು ಸಮಾನಾಂತರವಾಗಿರಬೇಕು. ಗಂಗಾವತಿ ಈಗಾಗಲೇ ನಮ್ಮ ಕುಷ್ಟಗಿಗೆ ಸಂಬಂಧಪಟ್ಟಿರ್ತಕ್ಕಂಥ 2 ಇಲಾಖೆಗಳಿವೆ, ಜೆಸ್ಕಾಂ ಮತ್ತು ಇನ್ನೊಂದು DYSP ಆರಕ್ಷಕ ಠಾಣೆ 2 ಇವೆ. ಮತ್ತು ಇದು ಕೂಡ ಅಲ್ಲಿ ಆಗ್ತಕ್ಕಂಥ ಬೇಡ, ಒಂದು ನಮ್ಮಲ್ಲಿ ಮಾಡಿ, ಬೇಡ ಅಂದಾಗ ಕೊಪ್ಪಳದಲ್ಲಿ ಇರ್ತದೆ, ಅದೇನು ಪ್ರಶ್ನೆ ಇಲ್ಲ. ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂಗೆ ಫೈಲ್ ಪುಟಪ್ ಆಗೈತೆ, ಮತ್ತು ನೋಟಿಫಿಕೇಷನ್ ಜಾರಿ ಆಗೈತೆ ಸರ್? ಅಲ್ಲಿ ನಾನೇ ಕೇಳಿದಾಗೆ ಯಾವುದೂ ಆಗಿಲ್ಲ. ನಾನು ಪತ್ರನೂ ಕೂಡ ಬರೆದಿದ್ದೀನಿ. ಮತ್ತು ಈಗಾಗಲೇ ಸಚಿವರಿಗೆ, ಸಂಬಂಧಪಟ್ಟ ಸಚಿವರಿಗೆ ಮತ್ತು CM ಅವರಿಗೆ ಅದ್ರ ಬಗ್ಗೆ ಪತ್ರನೂ ಕೂಡ ಕೊಟ್ಟಿದ್ದೀನಿ. ನಾವು ಅಲ್ಲಿ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವ ಕಾರಣಕ್ಕೂ ಅದು ಕುಷ್ಟಗಿಯಲ್ಲೇ ಮಾಡದೇ ಇದ್ದರೆ ಕೊಪ್ಪಳದಲ್ಲಿ ಇರಲಿ ಅಂತ. ಥ್ಯಾಂಕ್ ಯು.